ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾರತ ದೇಶದಲ್ಲಿ ಒಂದಲ್ಲ ಒಂದು ಕಡೆ ಚುನಾವಣೆ ನಡೆಯುತ್ತಲೇ ಇರುತ್ತವೆ. ಚುನಾವಣೆ ಮೊದಲು ಮತ್ತು ಚುನಾವಣೆ ನಂತರ ಸಮೀಕ್ಷೆಗಳು ಹೊರಗೆ ಬರಲು ಪ್ರಾರಂಭಿಸುತ್ತವೆ. ಈ ಸಮೀಕ್ಷೆಯಿಂದ ಯಾವ ಅಭ್ಯರ್ಥಿ ಅಥವಾ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬಹುದು ಎನ್ನುವ ಕುತೂಹಲ ಎಲ್ಲರಲ್ಲೂ ಇರುತ್ತದೆ. ಸೊ ಆ ಕುತೂಹಲಕ್ಕೆ ಫಲಿತಾಂಶವಾಗಿ ಈ ಒಪಿನಿಯನ್ ಪೋಲ್ ಮತ್ತು ಎಕ್ಸಿಟ್ ಪೋಲ್ಗಳ ಸರ್ವೆಗಳು ಟಿವಿಯಲ್ಲಿ ಪ್ರಸಾರವಾಗುತ್ತವೆ. ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ನ್ಯೂಸ್ ಚಾನೆಲ್ಗಳು ಮತ್ತು ಏಜೆನ್ಸಿಗಳು ಒಪಿನಿಯನ್ ಪೋಲ್ಸ್ ಮತ್ತು ಎಕ್ಸಿಟ್ ಪೋಲ್ಸ್ ಹೇಗೆ ಕಂಡಕ್ಟ್ ಮಾಡ್ತಾರೆ, ಅದರ ಪ್ರೊಸೆಸ್ ಏನೇನಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಒಪಿನಿಯನ್ ಪೋಲ್ಸ್ ಎಂದರೇನು ತಿಳಿದುಕೊಳ್ಳೋಣ. ಒಪಿನಿಯನ್ ಅಂದರೆ ಅಭಿಪ್ರಾಯ, ಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳುವ ಸರ್ವೆ ಇದಾಗಿದೆ. ಈ ಸರ್ವೆ ಎಲೆಕ್ಷನ್ ವೋಟಿಂಗ್ ನಡೆಯುವುದಕ್ಕಿಂತ ಮುಂಚಿತವಾಗಿ ನಡೆಸಲಾಗುತ್ತದೆ. ಈ ಸರ್ವೆಯಲ್ಲಿ ಜನರು ಯಾರಿಗೆ ಮತ ಹಾಕಬೇಕೆಂದು ವಿಚಾರ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದು ಈ ಸರ್ವೆಯ ಉದ್ದೇಶವಾಗಿರುತ್ತದೆ. ಈ ಸಮೀಕ್ಷೆಗಳು ಚುನಾವಣೆಗೂ ಮುನ್ನ ನಡೆಸಲಾಗುತ್ತದೆ. ಈ ಸರ್ವೆ ಪ್ರಕಾರ ಸಾರ್ವಜನಿಕರು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕೆಂದು ಬಯಸುತ್ತಿದ್ದಾರೆ ಎನ್ನುವುದು ತಿಳಿಸಿಕೊಡುತ್ತದೆ. ಆದರೆ ಇದು ಖಚಿತವಾಗಿಲ್ಲ ಅಂದರೂ ಒಂದು ಹಂತದಲ್ಲಿ ಸರಿಯಾಗಿರುತ್ತದೆ. ಒಪಿನಿಯನ್ ಪೋಲ್ಸ್ ಮಾಡಲು ಏಜೆನ್ಸಿಗಳು ಈ ಎಲ್ಲ ಪ್ರೊಸೆಸ್ಗಳನ್ನು ಫಾಲೋ ಮಾಡ್ತಾರೆ. ಮೊದಲಿಗೆ ಸ್ಯಾಂಪಲ್ ಸೈಜ್ ನಿರ್ಧಾರ ಮಾಡುವುದು. ಈ ಸರ್ವೆಯಲ್ಲಿ ಎಷ್ಟು ಜನರನ್ನು ಮಾತಾಡಿಸಬೇಕು, ಎಷ್ಟು ಜನರಿಗೆ ಪ್ರಶ್ನೆಗಳನ್ನು ಕೇಳಿ ಅವರ ಸರ್ವೆ ಮಾಡಬೇಕೆಂಬುದು ಮೊದಲಿಗೆ ನಿರ್ಧಾರ ಮಾಡಲಾಗುತ್ತದೆ. ಇದ ನಂತರ ಜನರನ್ನು ಕೇಳಲು ಪ್ರಶ್ನೆಗಳನ್ನು ತಯಾರಿಸುವುದು. ಕಾಮನ್ ಆಗಿ ಜನರಿಗೆ ಯಾವ್ಯಾವ ಕ್ವಶನ್ ಕೇಳುತ್ತಾರೆ ಎಂದು ನೋಡುವುದಾದರೆ, ನೀವು ಯಾರಿಗೆ ವೋಟ್ ಹಾಕುತ್ತೀರಿ, ನಿಮ್ಮ ಪ್ರಮುಖ ಸಮಸ್ಯೆಗಳೇನನು, ನಿಮ್ಮ ಕ್ಷೇತ್ರದ ನಾಯಕರು ನಿಮಗೆ ನೀಡಿದ ಆಶ್ವಾಸಗಳನ್ನು ಪೂರೈಸಿದ್ದೀರಾ, ಈ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮುಂದಿನ ಬಾರಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬಹುದು, ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಈ ಸರ್ವೆ ಮೂಲಕ ಕೇಳಲಾಗುತ್ತದೆ. ಇದಾದ ನಂತರ ಡಾಟಾ ಕಲೆಕ್ಷನ್ ಮಾಡುವುದು. ಫೋನ್ ಕಾಲ್ ಮೂಲಕ ಅಥವಾ ಆನ್ಲೈನ್ನಲ್ಲಿ ಪೋಲ್ ನಡೆಸಿ ಮತ್ತು ಫೀಲ್ಡ್ಗೆ ಹೋಗಿ ಅಲ್ಲಿ ಪ್ರಶ್ನೆಗಳನ್ನು ಕೇಳಿ ಡಾಟಾಗಳನ್ನು ಕಲೆಕ್ಷನ್ ಮಾಡಲಾಗುತ್ತದೆ. ಇದರಿಂದ ಕಲೆಕ್ಟ್ ಮಾಡಿರುವ ಮಾಹಿತಿಗಳನ್ನು ಅನಾಲಿಸಿಸ್ ಮಾಡುವುದು. ಇದರ ಮೂಲಕ ಯಾವ ಅಭ್ಯರ್ಥಿಗೆ ಅಥವಾ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬಹುದು ಎನ್ನುವ ಅಂದಾಜು ತಿಳಿಯುತ್ತದೆ. ಈ ಡಾಟಾದ ಆಧಾರದ ಮೇಲೆ ಫಲಿತಾಂಶವನ್ನು ನಿರ್ಣಯ ಮಾಡಲಾಗುವುದು. ಕೊನೆಗೆ ರಿಪೋರ್ಟಿಂಗ್. ಈ ಪ್ರೊಸೆಸ್ಸಿಂದ ಬಂದ ಫಲಿತಾಂಶಗಳನ್ನು ನ್ಯೂಸ್ ಚಾನೆಲ್ಸ್ ಮತ್ತು ಏಜೆನ್ಸಿಗಳು ಟಿವಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಫಲಿತಾಂಶಗಳನ್ನು ಪ್ರಕಟಿಸುತ್ತವೆ. ಈ ಫಲಿತಾಂಶಗಳು ನಿಜವಾಗಿಯೇ ಇರುತ್ತವೆ ಎಂದು ಹೇಳಲು ಆಗುವುದಿಲ್ಲ, ಆದರೆ ಯಾವ ಅಭ್ಯರ್ಥಿ ಅಥವಾ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬಹುದು ಎನ್ನುವ ಅಂದಾಜು ಮಾತ್ರ ಸಿಗುತ್ತದೆ. ಸೊ ಫ್ರೆಂಡ್ಸ್, ಇವಾಗ ಎಕ್ಸಿಟ್ ಪೋಲ್ ಬಗ್ಗೆ ತಿಳಿದುಕೊಳ್ಳೋಣ. ಎಕ್ಸಿಟ್ ಪೋಲ್ ಅಂದರೆ ವೋಟಿಂಗ್ ಮಾಡುವ ದಿನದಂದು ಈ ಸರ್ವೆ ಮಾಡಲಾಗುತ್ತದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಎಕ್ಸಿಟ್ ಅಂದರೆ ಹೊರಗೆ, ಅಂದರೆ ವೋಟ್ ಮಾಡಿ ಹೊರಗೆ ಬರುವ ಮತದಾರರನ್ನು ಮಾತಾಡಿಸಿ ಈ ಸರ್ವೆಯನ್ನು ಮಾಡಲಾಗುತ್ತದೆ. ಎಕ್ಸಿಟ್ ಪೋಲ್ ಸರ್ವೆ ಹೇಗೆ ಮಾಡ್ತಾರೆ, ಅದರ ಪ್ರೊಸೆಸ್ಗಳೇನೆಂದು ತಿಳಿದುಕೊಳ್ಳೋಣ. ಮೊದಲಿಗೆ ಸ್ಯಾಂಪಲ್ ಸೈಜ್ ಮತ್ತು ಲೊಕೇಶನ್ಗಳನ್ನು ನಿರ್ಧಾರ ಮಾಡುವುದು. ಈ ಸರ್ವೆಯಲ್ಲಿ ಎಷ್ಟು ಪೋಲಿಂಗ್ ಬೂತ್ಗಳಿಗೆ ಹೋಗುವುದು ಮತ್ತು ಎಷ್ಟು ಜನರನ್ನು ಮಾತಾಡಿಸಬೇಕು ಎಂಬುದು ಮೊದಲಿಗೆ ನಿರ್ಧಾರ ಮಾಡುತ್ತಾರೆ. ನಂತರ ಪ್ರಶ್ನೆಗಳನ್ನು ತಯಾರಿಸುವುದು. ಜನರಿಗೆ ಕೇಳಲು ಸರಳ ಪ್ರಶ್ನೆಗಳನ್ನು ತಯಾರಿಸುವುದು. ಅದರಲ್ಲಿ ಮುಖ್ಯವಾದ ಪ್ರಶ್ನೆ ಅಂದರೆ, ನೀವು ಯಾರಿಗೆ ಮತ ಹಾಕಿದ್ದೀರಿ ಅಥವಾ ನಿಮ್ಮ ಪ್ರಕಾರ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಈ ರೀತಿಯ ಪ್ರಶ್ನೆಗಳನ್ನು ಕೇಳೋದು. ಈ ಸರ್ವೆಯ ಜನರು ನೀಡಿರುವಂತಹ ಉತ್ತರದ ಆಧಾರದ ಮೇಲೆ ರಿಪೋರ್ಟನ್ನು ತಯಾರಿಸಲಾಗುತ್ತದೆ. ನಂತರ ಡಾಟಾ ಕಲೆಕ್ಷನ್ ಮಾಡುವುದು. ಪೋಲಿಂಗ್ ಬೂತ್ ಹತ್ತಿರ ಸರ್ವೆ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಅವರು ಮತದಾರರು ಮತ ಚಲಾಯಿಸಿ ಬಂದ ನಂತರ ಅವರನ್ನು ಪ್ರಶ್ನೆ ಕೇಳಿ ಡಾಟಾ ಕಲೆಕ್ಟ್ ಮಾಡ್ತಾರೆ. ಈ ಎಲ್ಲ ಪ್ರೊಸೆಸ್ಗಳು ಮುಗಿದ ಮೇಲೆ ಅದರಿಂದ ಬಂದ ಫಲಿತಾಂಶವನ್ನು ನ್ಯೂಸ್ ಚಾನೆಲ್ಸ್ ಅಥವಾ ನ್ಯೂಸ್ ಏಜೆನ್ಸಿಗಳು ಟಿವಿ ಅಥವಾ ಇತರ ಮಾಧ್ಯಮದ ಮೂಲಕ ಪ್ರಕಟಿಸುತ್ತದೆ. ಈ ಫಲಿತಾಂಶಗಳು ನಿಜವಾಗಿಯೇ ಇರುತ್ತವೆ ಎಂದು ಹೇಳಲು ಆಗುವುದಿಲ್ಲ, ಆದರೆ ಯಾವ ಅಭ್ಯರ್ಥಿ ಅಥವಾ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬಹುದು ಅನ್ನುವ ಅಂದಾಜು ಮಾತ್ರ ಸಿಗುತ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ನ್ಯೂಸ್ ಚಾನೆಲ್ ಮತ್ತು ಏಜೆನ್ಸಿಗಳು ಒಪಿನಿಯನ್ ಪೋಲ್ಸ್ ಮತ್ತು ಎಕ್ಸಿಟ್ ಪೋಲ್ಸ್ ಗಳನ್ನು ತಯಾರು ಮಾಡುತ್ತವೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಪಿನಿಯನ್ ಪೋಲ್ ಅಂದ್ರೆ ಜನರ ಅಭಿಪ್ರಾಯವನ್ನು ಪಡೆಯುವುದು ಚುನಾವಣೆಗಿಂತ ಮುಂಚೆ, ಮತ್ತು ಎಕ್ಸಿಟ್ ಪೋಲ್ ಅಂದ್ರೆ ಮತದಾನ ಮಾಡಿ ಬರುತ್ತಿರುವ ಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದೇ ಎಕ್ಸಿಟ್ ಪೋಲ್ ಆಗಿದೆ. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.